ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತತ್ರ 7 ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನು ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ 40,000 ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರ್ದಂತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಯಾವುದೇ ಸವಲತ್ತುಗಳಿಲ್ಲಾರ್ದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ SC ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಸರ್ಕಾರ ಇಷ್ಟು ವಜ್ಜೆ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನೋಂಥ ಜನರು ಸಾಮಾನ್ಯವಾದಂಥ ಮಾತಾಡುವಂಥ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ. ಉದಾಹರಣೆಯಾಗಿ ನಿನ್ನೆ ನಡೆದಂಥ ಘಟನೆ, ನಿನ್ನೆ ಒಬ್ಬ ಅಮಾಯಕ ಒಬ್ಬ ಮಗಳ ಮೇಲೆ ಮಗಳ ಮೇಲೆ ಒಬ್ಬನ ಅತ್ಯಾಚಾರ ಮಾಡಿದ ನಂತರ ಎಲ್ಲ ಒಂದು ಕಡೆ ಪೊಲೀಸರು ಎನ್ಕೌಂಟ್ರ್ ಮಾಡಿದರು. ಅಲ್ಲಿಗೆ ಅದನ್ನು ಸಮ ಮಾಡಲಿಕ್ಕಾಗಲ್ಲ. ಯಾಕಂದರೆ ದಿನನಿತ್ಯ ಎಷ್ಟು ಕ್ರೈಮ್ಗಳು ನಡೀತಾ ಇದ್ದಾವೆ ಅಂದರೆ ಒಂದ್ರ ಮೇಲೆ ಒಂದು. ಯಾರು ಬೆಂಗಳೂರದಲ್ಲಂತೂ ಯಾರು ಹೆಣ್ಣುಮಕ್ಕಳು ಹೊರಗಡೆ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ಮಹಿಳೆಯರು ಯಾರು ಕೂಡ ಕಸ ಬೆಳೆಯೋಕ್ಕಾಗ್ತಾಯಿಲ್ಲ, ಯಾರು ಮಕ್ಕಳು ಶಾಲೆಗೆ ಕಳ್ಸೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ನೋಡಿದ್ರೆ ಹೆಂಗೆ ಆಗ್ತಾಯಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತಿದ್ದೆ, ಮಂಗಳೂರು ಕಡೆನೋ ಎಲ್ಲೋ ಒಂದು ಕಡೆ ಶೌಚಾಲಯದಲ್ಲಿ ವಿಡಿಯೋಗಳು ಯಾರೋ ಮಾಡ್ತಾಯಿದ್ರು ಅಂತೇಳಿ. ಉಡುಪಿಯಲ್ಲಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾರೆ ಅಂದರೆ ಕೂಡ ಎಷ್ಟು ಘಟನೆಗಳು ಆಗ್ತಾಯಿದೆ ಅಂದ್ರಿಗಿನ ಇವತ್ತು ಹೆಂಗಾಗಿಬಿಟ್ಟಿದೆ ಅಂದ್ರಿಗಿನ ಇವತ್ತು ಒಂದು ಕಡೆ ಈ ಗೃಹ ಮಂತ್ರಿಗಳು ಒಂದು ರೀತಿ ಉಡಾಫೆ ಹೇಳಿಕೆಗಳು. ಒಂದು ಕಡೆ ಅವ್ರು ಹೇಳ್ತಾರೆ ತಮಾಷೆ ಬಿಡ್ರಿ, ಇದು ಸಹಜ ಬಿಡ್ರಿ, ಇದು ಮಾಮೂಲಿ ಬಿಡ್ರಿ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕ್ರೈಮ್ ಆದಂಥ ಟೈಮಲ್ಲಿ, ಈ ರೀತಿ ಅನಾಹುತ ಆದಂಥ ಟೈಮಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡೋಂಥ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು. ಟೋಟಲಾಗಿ ಗೃಹ ಮಂತ್ರಿಗಳು ಅಂತ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ. ಜೊತೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರು ಏನೋ ಪವರ್ ಆಫ್ ಅಟಾರ್ನಿಯನ್ನು ಈ ಸಣ್ಣ ಕರಿಗೆ ಕೊಟ್ಟಂಗಿದ್ದಾರೆ, ಮರಿ ಕರಿಗೆಗೆ ಏನೋ ಅವ್ರು ಪವರ್ ಆಫ್ ಅಟಾರ್ನಿ ಕೊಟ್ಟಂಗಿದ್ದಾರೆ. ಆ ಗೃಹ ಇಲಾಖೆಯಲ್ಲಿ ಏನೇ ಆದರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಕರಿಗೆ ಅವರು. ಅಂದರೆ ಯಾರು ಗೃಹ ಮಂತ್ರಿಗಳು ಯಾರು? ಏನು ಪರಮೇಶ್ವರ ಗೃಹ ಮಂತ್ರಿಗಳ, ಇಲ್ಲಿ ಸಣ್ಣ ಕರಿಗೆ ಅವರು ಗೃಹ ಮಂತ್ರಿಗಳ ಅನ್ನಂತ ಕೇಳಬೇಕಾಗುತ್ತೆ. ಅವ್ರು ಏನೇ ಆದರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರೆ. ಹಂಗಾಗಿ ಇವತ್ತು ನೋಡ್ತಾ ಇದ್ದರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿ ಗಣತೆ ವಿಚಾರವಾಗಿ, ಈ ಜಾತಿ ಗಣತೆ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ, ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತೇನೋ, ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂಥ ಕೆಲಸ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾಯಿದ್ರು. ಬಹುಶಃ ನನಗೆ ಅನ್ನಿಸ್ತೈತೆ, ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ, ನಾವು ಮಾತಾಡೋಕ್ಕಾಗಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು, ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತೊಗೊಂಡ್ರಿ, ಆದರೆ ಮಾತಾಡ್ತಲ್ಲ ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ? ಇವತ್ತು ಜನಗಣತಿ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂಥ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೌರವ ಕೊಟ್ಟಂಗಾಗುತ್ತೆ, ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗಾಗುತ್ತೆ. ನಮ್ಮ ಸಮುದಾಯಗಳು ಎಲ್ಲನೂ ಕಸ್ಕೊತಾ ಇದ್ರಿ. ಇವತ್ತು ನಾವು ಮಾತಾಡೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಶೋಭೆ ತರಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂದು ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡೋಕೂಡ ಸಿದ್ಧವಾಗಿ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂಥ ಒಂದೊಂದು ರಕ್ತನಾಗಲಿ ಸುಳಿಸುವಾಗಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡೋಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನೋಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ನೋಡ್ರಿ ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂಥ ಟೈಮಲ್ಲಿ ಸಮೀಕ್ಷೆಗಳು ಆಗೋಂಥ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂಥ ಇದು ವರದಿ ಅಲ್ಲ. ನಾನೇನು ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದರೆ ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ. ಲೂಟಿ ಮಾಡಿದರೆ ಅದು ತನಿಖೆ ಆಗಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ವಾದ ಏನಂದರೆ ಇವತ್ತು ಸಮೀಕ್ಷೆ 10 ವರ್ಷ ಹಿಂದಗಡೆ ಕೊಟ್ಟಂಥ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂಥ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂಥ ಪ್ರಶ್ನೆ ಇಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಅನ್ಸೈಂಟಿಫಿಕ್ ಆಗಿ ಏನು ಗಣತಿ ಆಗಿದ್ರೆ ನಾವು ಸದನ ಕರಿತೀವಿ, ವಿಶೇಷ ಅಧಿವೇಶನ ಕರಿತೀವಿ, ಅಲ್ಲಿ ಚರ್ಚೆ ಮಾಡಲಿ, ಅಲ್ಲಿ ಅವಕಾಶ ಅಲ್ಲ. ನಾನು ನೋಡ್ರಿ ಸರ್, ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲುಗಾಡಿಸೋಕೆ ಹೋಗಲ್ಲ. ಅವರು ಸದನ ಕಡೀಲಿ, ಸದನದಲ್ಲಿ ಚರ್ಚೆ ಆಗಲಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರಿಗೇನು ಕೊಡಬೇಕು ಅದು ಕೊಡಲಿ, ಇಲ್ಲ ಅನ್ನೋಕೆ ಹೋಗಲ್ಲ. ಆದರೆ ಇವತ್ತು ನೀವು ಕೊಟ್ಟಂಥ ವರದಿನೇ ತಪ್ಪಂದು ಹೇಳ್ತೀನಿ ನಾನು. ಯಾಕ 10 ವರ್ಷ ಹಿಂದ್ಗಡೆ ಕೊಟ್ಟಂಥ ಜನಗಣತಿ, ಅವತ್ತು ಜನಗಣತಿ 2001ರಲ್ಲಿ ಒಂದು ಜನಗಣತಿ ನಡೀತು. ಭಾರತ ಸರ್ಕಾರ ಅವತ್ತು 2001ರಲ್ಲಿ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. 2011ರಲ್ಲಿ ಕೂಡ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. ಇವತ್ತಿದ್ದಂಥ ಪಾಪ್ಯುಲೇಷನ್ ನೋಡ್ರಿ. ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಅಂತೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ, ಇವತ್ತು ಮೀಸಲಾತಿ ಹಿಂದುಳಿದಂಥ ಜಾತಿಗಳು SC STಗಳು ಇವತ್ತು ಹತ್ರ 51% ದಾಟಿದಾವ. ಈ 51% ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತೈತೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದೇಳಿ. ಪುನಃ ಏನಂದರೆ ಅವ್ರ ವಾದ ಏನಂದರೆ ನಾವೇನೋ ಪ್ರಯತ್ನ ಅಂದರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳಂತ ಮಾಡಿದ್ವಿ. ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಒತ್ತಾಕಬೇಕು ಇವರು. ಪುನಃ ಏನಂತ ಹೇಳಿದ್ರೆ ಇಲ್ಲ, ನಾವು ಪ್ರಯತ್ನ ಮಾಡಿದ್ವಿ, ನಾವೇನು ತಪ್ಪು ಮಾಡಿಲ್ಲ, ಪುನಃ ನಾವು ಜಾಸ್ತಿ ಮಾಡಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ, ನಾವು ರೆಕಮೆಂಡೇಶನ್ ಮಾಡಿ ಕಳಿಸ್ವಿ, ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಮೇಲೆ ನೋಡಿಸ್ವಿ. ಮುಂದಿನ ಪ್ಲಾನ್ ಹಿಂಗೆ ಇದೆ ರೀ ಅವ್ರದ್ದು. ಅಂದರೆ ನಾವು ಆಲ್ರೆಡಿ ಸ್ಪಷ್ಟವಾಗಿ ಇದು ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ. ಅಂದರೆ ವಿರೋಧ ಅಂದ್ರೆಗಿನ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂಡಂಥ ಟೈಮಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ? 10 ವರ್ಷ ಹಿಂದುಗಡೆ ಮಾಡಿದಂಥ ಸಮೀಕ್ಷೆ ಹಿಡ್ಕೊಂಡು ಇವತ್ತು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಬೆಳಗಾವಿಯಲ್ಲಿ ಹತ್ತತ್ರ 7 ದಿನಗಳ ಕಾಲ ಜನಾಕ್ರೋಶ ಸಮಾವೇಶವನ್ನು ಇಡೀ ರಾಜ್ಯದಲ್ಲಿ ಅತ್ಯಂತ ನಾವು ಮಾಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಈ ಸರ್ಕಾರ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದನೋ ಅದನ್ನು ಹಿಡ್ಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಹತ್ತತ್ರ 40,000 ಕೋಟಿ ರೂಪಾಯಿ ಹಣವನ್ನು ಆ ಸಮುದಾಯಕ್ಕೆ ಸಿಗಲಾರ್ದಂತೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲಾರ್ದಂತೆ, ಯಾವುದೇ ಸವಲತ್ತುಗಳಿಲ್ಲಾರ್ದಂತೆ ಎಲ್ಲವನ್ನು ಕೂಡ ಕಸ್ಕೊಂಡು ಆ SC ST ಜನಾಂಗ ಮಕ್ಕಳನ್ನು ಏನು ಬೀದಿಗೆ ತಳ್ಳಿದನೋ ಅದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ ನಂತರ ಇವತ್ತು ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಸರ್ಕಾರ ಇಷ್ಟು ವಜ್ಜೆ ಆಗಿದೆ ಅಂತ ಹೇಳಿದ್ರೆ ಜನರು ನೋಡ್ತಾನೆ ಈ ಸರ್ಕಾರ ಎದಕ್ಕೋಸ್ಕರವಾಗಿ ಬಂತು ಅನ್ನೋಂಥ ಜನರು ಸಾಮಾನ್ಯವಾದಂಥ ಮಾತಾಡುವಂಥ ಜನರ ಭಾಷೆಯಲ್ಲಿ ನಾಲಿಗೆ ಮೇಲೆ ಬರ್ತಾ ಇದೆ.
ಉದಾಹರಣೆಯಾಗಿ ನಿನ್ನೆ ನಡೆದಂಥ ಘಟನೆ. ನಿನ್ನೆ ಒಬ್ಬ ಅಮಾಯಕ ಒಬ್ಬ ಮಗಳ ಮೇಲೆ ಮಗಳ ಮೇಲೆ ಒಬ್ಬನ ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡಿದ ನಂತರ ಎಲ್ಲೋ ಒಂದು ಕಡೆ ಪೊಲೀಸರು ಎನ್ಕೌಂಟ್ರ್ ಮಾಡಿದರು. ಅಲ್ಲಿಗೆ ಅದನ್ನು ಸಮ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ದಿನನಿತ್ಯ ಎಷ್ಟು ಕ್ರೈಮ್ಗಳು ನಡೀತಾ ಇದ್ದಾವೆ ಅಂದರೆ ಒಂದ್ರ ಮೇಲೆ ಒಂದು. ಯಾರು ಬೆಂಗಳೂರದಲ್ಲಂತೂ ಯಾರು ಹೆಣ್ಣುಮಕ್ಕಳು ಹೊರಗಡೆ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ಮಹಿಳೆಯರು ಯಾರು ಕೂಡ ಕಸ ಬಳಿಯೋಕ್ಕಾಗ್ತಾಯಿಲ್ಲ, ಯಾರು ಮಕ್ಕಳು ಶಾಲೆಗೆ ಕಳ್ಸೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ನೋಡಿದ್ರೆ ಹೆಂಗೆ ಆಗ್ತಾಯಿದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಕೇಳ್ತಿದ್ದೆ, ಮಂಗಳೂರು ಕಡೆನೋ ಎಲ್ಲೋ ಒಂದು ಕಡೆ ಶೌಚಾಲಯದಲ್ಲಿ ವಿಡಿಯೋಗಳು ಯಾರೋ ಮಾಡ್ತಾಯಿದ್ದಾರೆ ಅಂತೇಳಿ. ಉಡುಪಿಯಲ್ಲಿ ಶಾಲೆಯಲ್ಲಿ ಶೌಚಾಲಯದಲ್ಲಿ ವಿಡಿಯೋ ಮಾಡ್ತಾರೆ ಅಂದರೆ ಕೂಡ ಎಷ್ಟು ಘಟನೆಗಳು ಆಗ್ತಾಯಿದೆ ಅಂದ್ರೆ ಇವತ್ತು ಹೆಂಗಾಗಿಬಿಟ್ಟಿದೆ ಅಂದ್ರೆ ಇವತ್ತು ಒಂದು ಕಡೆ ಈ ಗೃಹ ಮಂತ್ರಿಗಳು ಒಂದು ರೀತಿ ಉಡಾಫೆ ಹೇಳಿಕೆಗಳು. ಒಂದು ಕಡೆ ಅವ್ರು ಹೇಳ್ತಾರೆ ತಮಾಷೆ ಬಿಡ್ರಿ, ಇದು ಸಹಜ ಬಿಡ್ರಿ, ಇದು ಮಾಮೂಲಿ ಬಿಡ್ರಿ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ. ಇವತ್ತು ಎಲ್ಲೋ ಒಂದು ಕಡೆ ಕ್ರೈಮ್ ಆದಂಥ ಟೈಮಲ್ಲಿ, ಈ ರೀತಿ ಅನಾಹುತ ಆದಂಥ ಟೈಮಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡೋಂಥ ಕೆಲಸ ಗೃಹ ಮಂತ್ರಿಗಳು ಮಾಡಬೇಕಾಯಿತು. ಟೋಟಲಾಗಿ ಗೃಹ ಮಂತ್ರಿಗಳು ಅಂತ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ. ಜೊತೆಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೇನೋ ಪವರ್ ಆಫ್ ಅಟಾರ್ನಿಯೇನೋ ಈ ಸಣ್ಣ ಕರಿಗೆ ಕೊಟ್ಟಂಗಿದ್ದಾರೆ, ಮರಿ ಕರಿಗೆಗೇನೋ ಅವ್ರು ಪವರ್ ಆಫ್ ಅಟಾರ್ನಿ ಕೊಟ್ಟಂಗಿದ್ದಾರೆ. ಆ ಗೃಹ ಇಲಾಖೆಯಲ್ಲಿ ಏನೇ ಆದರೆ ಸಾಕು ಉತ್ತರ ಕೊಡೋದು ಈ ಸಣ್ಣ ಕರಿಗೆಯವರು. ಅಂದರೆ ಯಾರು ಗೃಹ ಮಂತ್ರಿಗಳು ಯಾರು? ಏನು ಪರಮೇಶ್ವರ ಗೃಹ ಮಂತ್ರಿಗಳ, ಇಲ್ಲಿ ಸಣ್ಣ ಕರಿಗೆಯವರು ಗೃಹ ಮಂತ್ರಿಗಳ ಅನ್ನಂತ ಕೇಳಬೇಕಾಗುತ್ತೆ. ಅವ್ರು ಏನೇ ಆದರೆ ಸಾಕು ಇರೋ ಬಂದು ಬೈಟ್ ಕೊಡ್ತಾ ಇರ್ತಾರೆ. ಹಂಗಾಗಿ ಇವತ್ತು ನೋಡ್ತಾ ಇದ್ದರೆ ಪರಿಸ್ಥಿತಿ ಒಂದು ಕಡೆ ಇದು ಏನು ಜಾತಿಗಣತೆ ವಿಚಾರವಾಗಿ, ಈ ಜಾತಿಗಣತೆ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ, ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತೇನೋ, ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂಥ ಕೆಲಸ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಈ ಜನಗಣತಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡೋಂಥ ಕೆಲಸ ತಾವೇನು ಮಾಡ್ತಾಯಿದ್ರು. ಬಹುಶಃ ನನಗೆ ಅನ್ನಿಸ್ತೈತೆ, ನೀವು ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಗಿ ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಯವರ ಮೀಸಲಾತಿಯನ್ನು ಕಸ್ಕೊಂಡು ನಿಮಗೆ ಬೇಕಾದಂಥ ಸಮುದಾಯಗಳಿಗೆ ಕೊಡೋಂಥ ಕೆಲಸ ಮಾಡ್ತೀರಿ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ. ಹಾಗಾಗಿ ನಮ್ಮದು ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಕಸ್ಕೊಂಡ್ರಿ, ನಾವು ಮಾತಾಡೋಕ್ಕಾಗಲಿಲ್ಲ. ನಮ್ಮ ಶಕ್ತಿ ಇಲ್ಲಾರ್ದಂಥ ಜನರು, ನಮ್ಮ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇಲ್ಲ ಅಂತ ಕೇಳ್ತಾ ಇಲ್ಲ. ನಮ್ಮ ಸಮುದಾಯಗಳ ಹಣವನ್ನು ಹತ್ತತ್ರ 40,000 ಕೋಟಿ ಹಣವನ್ನು ನೀವು ತೊಗೊಂಡ್ರಿ, ಆದರೆ ಮಾತಾಡ್ತಾ ಇಲ್ಲ. ಇವತ್ತು ಪುನಃ ನಮ್ಮ ಮೀಸಲಾತಿನ ಕಸ್ಕೊತಾ ಇದ್ರಿ. ಇದು ಏನು ನ್ಯಾಯ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೂಡ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮುದಾಯಗಳಿದ್ದಂಥ ಮೀಸಲಾತಿಯನ್ನು ಕಸ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ? ಇವತ್ತು ಜನಗಣತಿ ಪ್ರಕಾರವಾಗಿ ಇವತ್ತು ಬೇರೆಯವರಿಗೆ ತಾವು ಒಂದು ಓಲೈಕೆ ಮಾಡಬೇಕಂದೇಳಿ ಅವರು ಜನಸಂಖ್ಯೆ ಜಾಸ್ತಿ ನೋಡಿಸಿದಂಥ ಟೈಮಲ್ಲಿ ನಮ್ಮ ಮೀಸಲಾತಿ ಹೋಗುತ್ತಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೋದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಗೌರವ ಕೊಟ್ಟಂಗಾಗುತ್ತೆ? ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಗೌರವ ಕೊಟ್ಟಂಗಾಗುತ್ತೆ? ನಮ್ಮ ಸಮುದಾಯಗಳು ಎಲ್ಲನೂ ಕಸ್ಕೊತಾ ಇದ್ರಿ. ಇವತ್ತು ನಾವು ಮಾತಾಡೋಕ್ಕಾಗಲ್ಲ ಅಂತೇಳಿ ಈ ರೀತಿ ಮಾಡೋದು ಯಾರಿಗೂ ಶೋಭೆ ತರಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕಂದು ಗೊತ್ತಿದೆ. ನಮ್ಮ ಮೀಸಲಾತಿ ಏನಿದೋ ಅದ್ರ ಉಳಿಸ್ಕೊಳ್ಳೋ ಸಲುವಾಗಿ ನಾವು ಏನನ್ನ ಈ ರಾಜ್ಯದಲ್ಲಿ ಎಷ್ಟು ಹೋರಾಟ ಬೇಕಾದ ಅಷ್ಟು ಹೋರಾಟ ಮಾಡೋಕೂಡ ಸಿದ್ಧವಾಗಿ, ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿದ್ದಂಥ ಒಂದೊಂದು ರಕ್ತನಾಗಲಿ ಸುರಕ್ಷಿತವಾಗಲಿ ನಮ್ಮ ಮೀಸಲಾತಿ ಕಡಿಮೆ ಮಾಡೋಕ್ಕೆ ನಾವು ಒಪ್ಪೋದೇ ಇಲ್ಲ ಅನ್ನೋಂಥ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ಈ ಜನಗಣತಿ ಪ್ರಕಾರವಾಗಿ ನೋಡಿದಂಥ ಟೈಮಲ್ಲಿ ಸಮೀಕ್ಷೆಗಳು ಆಗೋಂಥ ಟೈಮಲ್ಲಿ ಯಾರ ಮನೆಗಳಿಗೆ ಬಂದಾರ? ಇವತ್ತು ಯಾರನ್ನ ಒಬ್ಬ ಜನಾಂಗದವರಿಗೆ ಆಕಸ್ಮಿಕವಾಗಿ ನಮ್ಮ ಮನೆಗಂತ ಬಂದಿಲ್ಲ. ಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಗಳು ಮನೆಗೆ ಹೋಗಿದಾರೋ ಗೊತ್ತಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಗೊಂದಲ ಮಾಡಿ ಕುಂತಾರೆ. ಯಾರ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರ? 10 ವರ್ಷಗಳ ಹಿಂದಗಡೆ ಕೊಟ್ಟಿರುವಂಥ ಇದು ವರದಿ.
ಅಲ್ಲ, ನಾನೇನು ಹೇಳ್ತೀನಿ, ಇವತ್ತು ಅದು 100% ಅವ್ರು ಏನನ್ನ ಲೂಟಿ ಮಾಡಿದರೆ, ನನಗಂತೂ ಅಥೆಂಟಿಕೇಟ್ ಆಗಿ ಗೊತ್ತಿಲ್ಲ, ಲೂಟಿ ಮಾಡಿದರೆ ಅದು ತನಿಖೆ ಆಗಲೇಬೇಕು, ತಪ್ಪಿದವರಿಗೆ ಶಿಕ್ಷೆ ಆಗಲೇಬೇಕು. ನನ್ನ ವಾದ ಏನಂದರೆ, ಇವತ್ತು ಸಮೀಕ್ಷೆ 10 ವರ್ಷ ಹಿಂದುಗಡೆ ಕೊಟ್ಟಂಥ ಸಮೀಕ್ಷೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೊಟ್ಟಂಥ ಸಮೀಕ್ಷೆದಲ್ಲಿ ಇವತ್ತು ಈ ಜನಗಣತಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಪಂತ ಪ್ರಶ್ನೆ ಇಲ್ಲ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಅನ್ಸೈಂಟಿಫಿಕ್ ಆಗಿ ಏನು ಗಣತಿ ಆಗಿದ್ರೆ ನಾವು ಸದನ ಕರಿತೀವಿ, ವಿಶೇಷ ಅಧಿವೇಶನ ಕರಿತೀವಿ, ಅಲ್ಲಿ ಚರ್ಚೆ ಮಾಡಲಿ, ಅಲ್ಲಿ ಅವಕಾಶ ಅಲ್ಲ, ನಾನು ನೋಡ್ರಿ ಸರ್, ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಸರ್ವ ಸ್ವತಂತ್ರ ಇದ್ದಾರೆ. ನಾನು ಯಾವುದೇ ವಿಚಾರವನ್ನು ಇಲ್ಲಿ ಅಲುಗಾಡಿಸೋಕೆ ಹೋಗಲ್ಲ. ಅವರು ಸದನ ಕಡೀಲಿ, ಸದನದಲ್ಲಿ ಚರ್ಚೆ ಆಗಲಿ, ಇದ್ರ ಬಗ್ಗೆ ಚರ್ಚೆ ಮಾಡಿ ಅಧ್ಯಯನ ಮಾಡಿಕೊಂಡು ಯಾರು ಏನು ಕೊಡಬೇಕು ಅದು ಕೊಡಲಿ, ಇಲ್ಲ ಅನ್ನೋಕೆ ಹೋಗಲ್ಲ. ಆದರೆ ಇವತ್ತು ನೀವು ಕೊಟ್ಟಂಥ ವರದಿನೇ ತಪ್ಪಂದು ಹೇಳ್ತೀನಿ ನಾನು. ಯಾಕೆ 10 ವರ್ಷ ಹಿಂದುಗಡೆ ಕೊಟ್ಟಂಥ ಜನಗಣತಿ, ಅವತ್ತು ಜನಗಣತಿ 2001ರಲ್ಲಿ ಒಂದು ಜನಗಣತಿ ನಡೀತು. ಭಾರತ ಸರ್ಕಾರ ಅವತ್ತು 2001ರಲ್ಲಿ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. 2011ರಲ್ಲಿ ಕೂಡ ಒಂದು ಜನಗಣತಿ ನಡೀತು. ಅವತ್ತು ಎಷ್ಟು ಪಾಪ್ಯುಲೇಷನ್ ಇದೆ ನೋಡ್ರಿ. ಇವತ್ತಿದ್ದಂಥ ಪಾಪ್ಯುಲೇಷನ್ ನೋಡ್ರಿ. ಅವ್ರಿಗೆ ಬೇಕಾದಷ್ಟು ಮಾಡಿಕೊಂಡು ಇವತ್ತು ಯಾರಿಗೆ ಅವ್ರಿಗೆ ಬೇಕು ಅಂದೇಳಿ ಅವ್ರಿಗೆ ಜಾಸ್ತಿ ಜನಸಂಖ್ಯೆ ಜನಸಂಖ್ಯೆ ನೋಡಿಸಿದ್ರಂತ ಏನಾಗುತ್ತೆ, ಇವತ್ತು ಮೀಸಲಾತಿ ಹಿಂದುಳಿದಂಥ ಜಾತಿಗಳು SC STಗಳು ಇವತ್ತು ಹತ್ರ 51% ದಾಟಿದಾವ. ಈ 51% ದಾಟಿದ ನಂತರ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಿದೆ ಮುಂದಕ್ಕೆ ಮೀಸಲಾತಿ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದೇಳಿ. ಪುನಃ ಏನಂದರೆ ಅವ್ರ ವಾದ ಏನಂದರೆ, ನಾವೇನೋ ಪ್ರಯತ್ನ ಅಂದರೆ ಜನಸಂಖ್ಯೆ ಜಾಸ್ತಿ ಮಾಡಿ ಮೀಸಲಾತಿಗೆ ಜಾಸ್ತಿ ಕೇಳಂತ ಮಾಡಿದ್ವಿ. ಮತ್ತೆ ಪುನಃ ಕೇಂದ್ರ ಸರ್ಕಾರ ಮೇಲೆ ಒತ್ತಾಕಬೇಕು ಇವರು. ಪುನಃ ಏನಂತ ಹೇಳಿದ್ರೆ, ಇಲ್ಲ ನಾವು ಪ್ರಯತ್ನ ಮಾಡಿದ್ವಿ, ನಾವೇನು ತಪ್ಪು ಮಾಡಿಲ್ಲ, ಪುನಃ ನಾವು ಜಾಸ್ತಿ ಮಾಡಬೇಕಂದೇಳಿ ಒತ್ತಾಯ ಕೂಡ ಮಾಡಿದ್ವಿ, ನಾವು ರೆಕಮೆಂಡೇಶನ್ ಮಾಡಿ ಕಳಿಸಿ, ಕೇಂದ್ರ ಸರ್ಕಾರ ಒಪ್ಪಿಲ್ಲ ಅಂದೇಳಿ ಕೇಂದ್ರ ಸರ್ಕಾರ ಮೇಲೆ ನೋಡಿಸ್ವಿ. ಮುಂದಿನ ಪ್ಲ್ಯಾನ್ ಹಿಂಗೆ ಇದೆ ರೀ ಅವ್ರದ್ದು. ಅಂದರೆ ನಾವು ಆಲ್ರೆಡಿ ಸ್ಪಷ್ಟವಾಗಿ ಇದು ಜಾತಿ ಗಣತಿ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದ್ವಿ. ಅಂದರೆ ವಿರೋಧ ಅಂದ್ರೆಗಿನ ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂತಾರೆ ಅಂತ ಭಯ ಪ್ರಾರಂಭ ಆಗಿದೆ ನಮ್ಮೆಲ್ಲರಿಗೂ ಕೂಡ. ಇವತ್ತು ನಮ್ಮ ಮೀಸಲಾತಿ ಕಸ್ಕೊಂಡಂಥ ಟೈಮಲ್ಲಿ ನಮಗೆ ಯಾವ ರೀತಿಯಲ್ಲಿ ಇವತ್ತು ನ್ಯಾಯ ಸಿಗುತ್ತೆ? 10 ವರ್ಷ ಹಿಂದುಗಡೆ ಮಾಡಿದಂಥ ಸಮೀಕ್ಷೆ ಹಿಡ್ಕೊಂಡು ಇವತ್ತು ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀವಿ.